ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಇತ್ತೀಚಿನ ದಿನದಲ್ಲಿ ಎಕ್ಸಾಮ್ ಅಂದರೆ ದೊಡ್ಡ ಹೆಮ್ಮಾರಿ ಅಂತ ಮಕ್ಕಳ ಮನಸ್ಸಿನಲ್ಲಿ ಹುದುಗ್ಬಿಟ್ಟಿದೆ. ಎಕ್ಸಾಮ್ ಹತ್ರ ಬರ್ತಿದ್ದಾಗೆ ಹಲವಾರು ಕಾಯಿಲೆಗಳು ಕೂಡ ಸುತ್ತಕೊಳ್ಳುತ್ತವೆ. ಯಾಕೆ ಇಷ್ಟೊಂದು ಭಯ, ಯಾಕೆ ಇಷ್ಟೊಂದು ಒತ್ತಡ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಜಲ್ಜಾ ಅವರಿಂದ ಪಡೆಯೋಣ. ಜಲ್ಜಾ ಅವರು ಈಗಾಗಲೇ ಹೇಳ್ತಿದ್ರಿ ಶಾರ್ಟ್ ಟೈಮ್ ಮೆಮೊರಿ ಮಾಡ್ಕೋತಾರೆ ಮಕ್ಕಳು ಅಂತ. ಯಾಕೆ ಅಂತಹ ಪರಿಸ್ಥಿತಿ ಏನು? ಅಂದರೆ ತಾವು ಓದಿದ್ದನ್ನ ತುಂಬಾ ಹೊತ್ತು ನೆನ್ಪಿಟ್ಕೊಳ್ಳೋದು, ಅಂದರೆ ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕಾಗದೇ ಇರೋ ಮಟ್ಟಿಗೆ ಯಾಕೆ ಮಕ್ಕಳು ಇತ್ತೀಚಿನ ದಿನದಲ್ಲಿ ಸಮಸ್ಯೆ ಆಗ್ತಾ ಇದೆ? ಮೇಡಮ್, ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಅಂತ ಅನ್ನೋದು ಪ್ರಶ್ನೆ ಬರೋದಿಲ್ಲ. ನಾವು ಕಲ್ತಿದ್ದಕ್ಕೆ ಕಲಿಕೆ ಅಂತ ಅನ್ನೋದ್ರಲ್ಲೇನೆ ಒಂದು ಪದ ಇದೆಯಲ್ಲ, ಕಲಿಕೆ ಅನ್ನೋ ಪದ, ಆ ಪದನೇ ನಾವು ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ. ಕಂಠಪಾಠವನ್ನು ನಾವು ಕಲಿಕೆ ಅಂತ ಕರೆದುಬಿಟ್ಟಿದ್ದೀವಿ. ಕಂಠಪಾಠ ಯಾವಾಗಲೂ ಕಂಠದಲ್ಲೇ ಉಳಿಯುತ್ತೆ, ಮೆದುಳಿನಲ್ಲಿ ಎಲ್ಲಿ ಸ್ಟೋರ್ ಆಗ್ತದೆ. ಅದರಿಂದ ಕಂಠಪಾಠ ಆಗಬಾರ್ದು. ಕಲಿಕೆ ಅಂತಂದರೆ 5 ಹಂತಗಳನ್ನು ದಾಟಬೇಕು. ಹಂತ 1 ಅಂತ ಹೇಳಿದ್ರೆ ಪಾಠವನ್ನು ಓದೋದಾಗ್ಬೋದು ಅಥವಾ ಕೇಳೋದಾಗ್ಬೋದು. ಎರಡನೇದು ಆ ಕೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಆಗ್ಬೋದು. ನೋಡಿ, ನಾವು ಮಕ್ಕಳು ಓದ್ತಾ ಇದ್ದಾಗ ಅವ್ರು ಹೇಗೆ ಮಾಡ್ತಾರೆ ಅಂದರೆ 3 ಪದಗಳನ್ನು ನಿಮಗೆ ಹೇಳ್ತೀನಿ. ಹ್ಯಾಂಗ್ ನಾಟ್ ವೆಯ್ಟ್ ಅಂತ ಹೇಳಿ. ಈ ಹ್ಯಾಂಗ್ ನಾಟ್ ವೆಯ್ಟ್ ಅಂತ ಹೇಳಿದ್ರೆ ಅಲ್ಲಿ ಅವನಿಗೆ ಹ್ಯಾಂಗ್ ಮಾಡೋ, ವೆಯ್ಟ್ ಮಾಡಬೇಡ ಅಂತ ಆಯಿತು. ಹ್ಯಾಂಗ್ ನಾಟ್ ವೆಯ್ಟ್ ಅಂತ ಹೇಳಿದ್ರೆ ಹ್ಯಾಂಗ್ ಮಾಡಬೇಡ. 2 ಕಾಂಟ್ರಾಸ್ಟ್, ಆಪೋಸಿಟ್ ಮೀನಿಂಗನ್ನು ಕೊಡ್ತಾ ಇದೆ. ಇದ್ರ 2 ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇಲ್ದಿರೋದು. 3ನೇ ಹಂತಕ್ಕೆ ನಾವು ಬಂದರೆ ನೆನಪಿಟ್ಕೊಳ್ತಕ್ಕಂಥದ್ದು. ನಮ್ಮ ಮೆದುಳಿಗೆ ಒಂದು ಸುವ್ಯವಸ್ಥಿತ ಅಂದರೆ ಒಂದು ವ್ಯವಸ್ಥೆ ಇದೆ. ಅದು ಯಾವಾಗಲೂ ಅರ್ಥ ಆಗಿದ್ದನ್ನು ಮಾತ್ರನೇ ತಗೊಳುತ್ತೆ, ಅರ್ಥ ಆಗಿದ್ದರೆ ಬಿಟ್ಟುಬಿಡ್ತದೆ ಅದು 4ನೇ ಹಂತ ಅಂತ ಹೇಳಿದರೆ ಪ್ರಶ್ನೆಗಳನ್ನು ನಾವು ನೋಡಿದಾಗ ಆ ಓದಿದ್ದನ್ನು ನೆನಪು ಮಾಡ್ಕೊಳ್ಳೋ ಅಂಥದ್ದು ಅಂತ. ನಾವೊಂದು ಪಾಠವನ್ನು ಓದಿರ್ತೀವಿ, ಆ ಪಾಠದಲ್ಲಿ ಈ ಪ್ರಶ್ನೆ ಯಾವ ಒಂದು ಭಾಗದಲ್ಲಿ ಇದರದ್ದು ಉತ್ತರ ಅಡಗಿದೆ ಅಂತೇಳಂತ ಅನ್ನೋದನ್ನು ಮಕ್ಕಳು ಗ್ರಹಿಸೋದಕ್ಕೆ ಹೋಗಲ್ಲ. 5ನೇ ಹಂತ ಅಂತ ಹೇಳಿದ್ರೆ ನಾವು ನಮ್ಮದೇ ಮೆಮೊರಿಯಿಂದ ಬರೀತಕ್ಕಂಥದ್ದು. ಈ 5 ಹಂತಗಳನ್ನು ಯಾವ ವಿದ್ಯಾರ್ಥಿ ಸರಿಯಾಗಿ ದಾಟ್ತಾನೆ ಅವನಿಗೆ ಪರೀಕ್ಷಾ ಭಯ ಇರೋದಿಲ್ಲ. ಅದರ ಬದಲಿಗೆ ಮಕ್ಕಳೇನು ಮಾಡ್ತಾರೆ, ಭಾಷೆಯನ್ನೇ ಅರ್ಥ ಮಾಡ್ಕೊಳ್ದೆ ಬೇರೆ ಭಾಷೆಯಲ್ಲಿ ಕಲಿತಾ ಇದ್ದಾರೆ. ನಾನೆಲ್ಲ ಹೇಳಿದ್ದು, ಜೊಸೈಮನ್ ಅಂತ ಒಬ್ಬ ಎಜುಕೇಷನಿಸ್ಟ್ ಹೇಳ್ತಾರೆ ಇವತ್ತು ಅಂತಂದರೆ, ಅನರ್ಹನೊಬ್ಬ ಅಜ್ಞಾನಿಯೋರ್ವನಿಗೆ ಅರ್ಥವಾಗದ ವಿಷಯವನ್ನು ಅರ್ಥವಾಗದೇ ಇರೋ ಭಾಷೆನಲ್ಲಿ ಬೋಧಿಸ್ತಕ್ಕಂತಹ ಪ್ರಕ್ರಿಯೆ ಶಿಕ್ಷಣ ಅಂತ ಇವತ್ತು ಸಮಕಾಲೀನ ಶಿಕ್ಷಣವನ್ನು ಕುರಿತು ಹೇಳಿದ್ದಾರೆ. ಹಾಗಾಗಿ ಏನಾಗಿದೆ ಅಂದರೆ ಕಲಿಕೆಗೆ ಸಿದ್ಧತೆ ಅಂತ ಒಂದು ಬೇಕು. ಮತ್ತು ಸಿದ್ಧತೆ ಆಗದೇ ನಾವು ಕಲಿಕೆಗೆ ಹೋಗ್ತಕ್ಕಂಥದ್ದು. ಇವತ್ತು ನಾವು ನಮ್ಮ ಹಳೆಯ ಕಾಲದಲ್ಲಿ, ಒಂದು 25-30 ವರ್ಷಗಳ ಹಿಂದೆ ನಾವು ಮಕ್ಕಳುಗಳನ್ನು ನೋಡಿದಾಗ ಕಲಿಕೆಗೆ ಸರಳವಾದ ವಿಚಾರಗಳನ್ನು ಕೊಡ್ತಾಯಿದ್ರು, ಒಟ್ಟಿಗೆ ತುಂಬ್ತಾ ಇರಲಿಲ್ಲ. ಆದರೆ ಇವಾಗ ಮೆದುಳಿಗೆ ಮಾಹಿತಿಯನ್ನು ತುರ್ಕೋದು ಅಂತ. 1ನೇ ತರಗತಿ ಮಗು ನಮ್ಮ ಕಂಪ್ಯೂಟರ್ ಕಲಿಬೇಕು, ಆದರೆ ಪರಿಪಕ್ವನ ಸ್ಥಿತಿ ಅಂತ ಒಂದಿರುತ್ತೆ. ಆ ಪರಿಪಕ್ವತೆಯನ್ನು ಮಗುವಿನಲ್ಲಿ ಆಗದೇ ಇದ್ದರೆ ಕಲಿಕೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದರೆ, ನಾವು ಏನನ್ನಾದರೂ ತಿಂದರೆ ಆ ತಿಂದಿದ್ದನ್ನು ಚೆನ್ನಾಗಿ ಅಗಿದು ಅದನ್ನು ರಸವನ್ನಾಗಿ ಮಾಡಿ ನುಂಗಿದ್ರೆ ಅದು ಅರಗತ್ತೆ. ಅದು ಹಾಗೆ ನಾವು ತುರ್ಕಿದ್ರೆ ಏನಾಗುತ್ತೆ, ಅಜೀರ್ಣ ಆಗುತ್ತೆ, ಹೊಸ ಕಾಯಿಲೆಗಳು ಬರುತ್ತೆ. ಇಲ್ಲಿ ಮೆದುಳಿಗೆ ಮಾಹಿತಿಯನ್ನು ತುರ್ಕೋ ಕೆಲಸ ಮಾಡ್ತಾ ಇದ್ದೀವಿ ವಿನಃ ನಿಜವಾದ ಅರ್ಥದಲ್ಲಿ ಕಲಿಕೆ ನಡೆಯಲ್ಲ. ಬಟ್ ಇನ್ನೊಂದು ಏನಂದ್ರೆ, ಸಾಮಾನ್ಯವಾಗಿ ಇವತ್ತಿನ ಶಿಕ್ಷಿತರನ್ನ ನಾವು ನೋಡೋದಾದ್ರೆ, ಒಬ್ಬ ಇಂಜಿನಿಯರ್ ಇವಾಗ ರೋಡಿಗೆ ಒಂದು ಪ್ಲಾನ್ ಹಾಕಿದ್ರೆ ಮೊದಲಿನ ಇಂಜಿನಿಯರ್ಸ್ಗೂ ಇವಾಗಿನ ಇಂಜಿನಿಯರ್ಸ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಒಂದು ರೋಡಿಗೆ ಪ್ಲಾನ್ ಹಾಕದ ಅಂದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಯ್ತು ಅಂತಾನೆ ಅರ್ಥ. ಒಬ್ಬ ಡಾಕ್ಟರ್ ಇವಾಗ ಒಂದು ಡೆಲಿವರಿ ಮಾಡಿಸ್ತಿದ್ದಾರೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಿಸೇರಿಯನ್ ಮಾಡಿ ಬಿಸಾಕ್ತಿರ್ತಾರೆ. ಅಂದ್ರೆ ಆ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಏನಿದೆ ಅದು ಕುಸಿತ ಕಾಣ್ತಾ ಇದೆ. ಹಿಂದಿನ ಒಂದು ಎಜುಕೇಶನ್ ಸಿಸ್ಟಮಿಗೂ ಈಗ ಇರುವಂತಹ ಒಂದು ಎಜುಕೇಶನ್ ಸಿಸ್ಟಮ್ಗೂ ತುಂಬಾ ವ್ಯತ್ಯಾಸ ಇದೆ. ಈಗ ಕೇವಲ ಸುಮ್ಮನೆ ವಿಷಯವನ್ನ ತುಂಬ್ಕೋತಿದ್ದಾರೆ ಹೊರತು ಅದನ್ನ ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ ಅಂತ ಒಂದು. ಇನ್ನೊಂದೇನಂದ್ರೆ, ಇತ್ತೀಚಿನ ದಿನದಲ್ಲಿ ಸ್ಪೀಡಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅಂದ್ರೆ ಮೊದಲಿಗೆ ಏನಂದ್ರೆ ಶಿಕ್ಷಕರು ಮೊದಲಿಗೆ ಸಿಲೆಬಸ್ ಮುಗಿಸ್ಬಿಡ್ಬೇಕು, ನಂತರ ಮಿಕ್ಕಿದ್ದು ಅಂತ. ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂದ್ರೆ ಶಿಕ್ಷಕರು ಕೂಡ ಎಲ್ಲೋ ಎಡುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಇವಾಗ ಕೇವಲ ಸಿಲೆಬಸ್ ಅನ್ನ ತುಂಬೋದು ಮಾತ್ರ ಶಿಕ್ಷಕರ ಕೆಲಸ ಆಗ್ತಾ ಇದೆಯಾ ಜಲ್ಜಾ ಅವರೇ? ಇದು ಅನ್ನಿಸ್ತಾ ಇಲ್ವಾ ಇವತ್ತಿನ ಶಿಕ್ಷಣ ನೋಡ್ತಾ ಇದ್ರೆ? ಶಿಕ್ಷಕರು ಮಾಹಿತಿಯನ್ನು ಮೆದುಳಿಗೆ ತುರ್ಕೋ ಕೆಲಸ ಆಗ್ತಾ ಇದ್ರು ಕೂಡ ನಾನೇ ಆಗಲಿ ನೀವೇ ಆಗಲಿ ಎಲ್ಲರೂ ವ್ಯಕ್ತಿಗಳೇ. ವಿದ್ಯಾರ್ಥಿನೂ ಒಬ್ಬ ವ್ಯಕ್ತಿ, ಹಾಗೆ ಶಿಕ್ಷಕನೂ ಒಬ್ಬ ವ್ಯಕ್ತಿ. ಇಲ್ಲಿ ಏನಾಗ್ತದೆ ಅಂದರೆ, ಒಂದು ಶಿಕ್ಷಕ ಅಂತಂದರೆ, ಒಂದು ರವೀಂದ್ರನಾಥ ಟ್ಯಾಗೋರ್ ಅವರು ಒಂದು ದೀಪಕ್ಕೆ ಹೋಲಿಸ್ತಾರೆ. ಒಂದು ದೀಪ ತಾನು ಉರಿತಾ ಇದ್ರೆ 100 ದೀಪಗಳನ್ನು ಬೆಳಗತ್ತೆ. ಒಂದು ವೇಳೆ ದೀಪನೂ ಉರಿದೇ ಇದ್ರೆ, ಹಾಗಾಗಿ ಏನಾಗುತ್ತೆ ಅಂದರೆ, ಆತ ಗಳಿಸ್ಕೊಂಡು ಬಂದಿದ್ದು ಮಾರ್ಕ್ಸೇ ಅಲ್ವೇ? ಈಗ ಅವನು ಕೊಡಬೇಕಾಗಿರೋದೇನು ಮುಂದಿನ ಜನ್ರೇಷನ್ಗೆ? ಮಾರ್ಕ್ಸೇ. ಹೀಗಾಗಿ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಕೊಡೋ ಪ್ರಯತ್ನದಲ್ಲಿದ್ದಾರೆ.
ಈಗ ಪಾಠ ಮಾಡೋದು, ಕಲಿಕೆ ಮತ್ತು ಬೋಧನೆ ನಡುವೆ ದೊಡ್ಡ ಅಂತರ ಇದೆಯಲ್ಲ ನಮಗೆ. ಕಲಿಕೆ ಮತ್ತು ಬೋಧನೆ ಇವೆರಡು ಹ್ಯಾಂಡ್ ಇನ್ ಹ್ಯಾಂಡ್ ನಡಿಬೇಕು ಅಂತ ಹೇಳ್ತೀವಿ, ಒಂದೇ ನಾಣ್ಯದ ಎರಡು ಮುಖಗಳಾಗಬೇಕು. ಆದರೆ ಕಲಿಕೆ ಅಂತನ್ನೋದು ನಡೆದಿರೋದಿಲ್ಲ, ಬೋಧನೆ ಮುಗಿದಿರುತ್ತೆ ಅಂತ ಹೇಳಿ. ಹಾಗಾಗಿ ವಿದ್ಯಾರ್ಥಿಯ ಮೆದುಳನ್ನು ನಾವು ಓಪನ್ ಮಾಡದೆ ನಾವು ಮಾಹಿತಿಯನ್ನು ತುರ್ಕೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿನೇ ಈ ಒಂದು ಫೇಲ್ಯೂರು. ಏಕೆಂದರೆ ಬಾಗಿಲೇ ತೆಗೆದೇ ಇದ್ದಾಗ ಕೊಠಡಿ ಒಳಗಡೆ ಯಾರಾದರೂ ಹೇಗೆ ಬರೋಕ್ಕೆ ಸಾಧ್ಯ ಇರುತ್ತೆ? ನಾವು ಹಾಕಿದ ಪ್ರಯತ್ನ ಎಲ್ಲ ಬಾಗಿಲು ತೆಗೆಯೋದ್ರಲ್ಲೇ ಮುಗಿತಾ ಇದೆ. ಕುವೆಂಪುರವರು ಒಂದು ಮಾತು ಹೇಳ್ತಾರಲ್ವ, ಏನಂತಂದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಟ್ಟಾಗ ಮಗುವಿಗೆ ಓದಿದ್ದು ಅರಗ್ತದೆ, ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಶಿಕ್ಷಣ ಮಾಧ್ಯಮ ಏನಿದೆಯಲ್ಲ ಅದು ಬೇರೆ ಆಗಿದೆ. ಆ ಭಾಷೆಯ ಬಗ್ಗೆ ನಮಗೆ ಮಾಹಿತಿ ಇರೋದಾಗಲಿ, ಆ ಭಾಷೆಯ ಬಗ್ಗೆ ನಮಗಿರ್ತಕ್ಕಂಥ ಸಾಮರ್ಥ್ಯ ಅವೆಲ್ಲವೂ ಏನೂ ಇಲ್ಲದೆ ಇದ್ದಾಗ ನಾವೇನು ಮಾಡ್ತೀವಿ, ಬರೀ ಪದಗಳನ್ನು ಮಾತ್ರ ಕಲಿತಾ ಇದ್ದೀವಿ, ಅದರ ಅರ್ಥ ಆಗ್ತಾ ಇಲ್ಲ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಶಿಕ್ಷಣ ವ್ಯವಸ್ಥೆಯಲ್ಲೂ ಲೋಪ ಇದೆ, ಮಕ್ಕಳು ಕಲಿಯೋದ್ರಲ್ಲೂ ಲೋಪ ಇದೆ. ಆದರೆ ಮಕ್ಕಳು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ ಶಿಕ್ಷಣ ವ್ಯವಸ್ಥೆಯನ್ನು ಅವರು ಅರ್ಥ ಮಾಡ್ಕೋಬೇಕು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.